ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಈ ಪ್ರಾಪರ್ಟಿ ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸು. ಮೆಟ್ರೋಗೆ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆನೆ ನಮಗೆ ಈ ಪ್ರಾಪರ್ಟಿ ಸಿಗ್ತಾ ಇರುವಂಥದ್ದು. ಒಳ್ಳೆ ಲೊಕೇಶನ್ ಅಲ್ಲಿ 100% ರೆಸಿಡೆನ್ಸಿ ಏರಿಯಾದಲ್ಲಿ ಇರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸು ಈ ಮನೆ ಆಗಿದೆ. ಎಲಿವೇಶನ್ ಈಗ ಪ್ರೆಸೆಂಟ್ ಏನು ಟ್ರೆಂಡಿ ಆಗಿದೆ, ಆ ಟ್ರೆಂಡಿ ಎಲಿವೇಶನ್ ನಮಗೆ ಕಟ್ಟಿರುವಂತದ್ದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಅಲ್ಲಿ ನೋಡಿದ್ರಲ್ಲ, ಗೇಟ್ ಬಂದು ನಮಗೆ ಫೆಂಡ್ರಾಮೆಟಿಕ್ ಶೀಟ್ ಜೊತೆಗೆ ಯೂಸ್ ಆಗಿರುವಂತಹ ಗೇಟು. ಫಸ್ಟ್ ಫ್ಲೋರ್ ಅಲ್ಲಿ ಸ್ಟೋನು, ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ವಿತ್ ಬಾಲ್ಕನಿ, ಟಫಾನ್ ಗ್ಲಾಸ್, SS ವರ್ಕ್ ವಿತ್ ಸ್ಟ್ರಕ್ಚರ್ ಪಾಯಿಂಟ್ ಅಲ್ಲಿ ನಮಗೆ ಬ್ಯೂಟಿಫುಲ್ ಆಗಿ ನಮಗೆ ತಗೊಂಡಿದ್ದಾರೆ. ಅಲ್ಟಿಮೇಟ್ ಆಗಿ ಬಂದಿದೆ ಅಂತ ಹೇಳ್ಬೋದು ಈ ಮನೆ. ಇದು ನಮಗೆ ಜಸ್ಟ್ ಕನಕಪುರ ರೋಡ್ಗೆ 1.5 ಕಿಲೋಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮನೆ ಸರೌಂಡಿಂಗ್ ಏನಿದೆ, ಸರೌಂಡಿಂಗ್ ಫುಲ್ಲು 99.99% ಮನೆಗಳು ಕಂಪ್ಲೀಟ್ ಆಗಿರುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ. ವೀಕ್ಷಕರು, ಈಗ ನಾನು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಜೊತೆಗೆ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗೇಟ್ ನೋಡಿದ್ರಲ್ಲ, ಇದು ಫುಲ್ ನಮಗೆ MS ಗ್ರಿಲ್ ವರ್ಕ್ ಬರುತ್ತೆ. ಜೊತೆಗೆ CNC ಕಟಿಂಗ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ CNC ಕಟಿಂಗ್ ಬರುತ್ತೆ. ಈ ಫುಲ್ಲು ನಮಗೆ ಪೆಂಡ್ರಾಮೆಟಿಕ್ ಶೀಟು, ಈ ಜೊತೆಗೆ ವೆಂಟಿಲೇಷನ್ಗೆ ಇದು ಗ್ಲಾಸ್ ಪಾರ್ಟಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇದು ಪಾರ್ಕಿಂಗ್ ಗೇಟು, ವಾಕಿಂಗ್ ಗೇಟು, ಕಾವೇರಿ ವಾಟರು, ಬೋರ್ವೆಲ್ಲು, ಸಂಪು, ಮೇಂಟೆನೆನ್ಸ್ಗೆ 2 ಕೊಳಾಯಿಗಳು, ಈ ಸ್ಟೇರ್ ಕೇಸ್ ಒಳಗಡೆ ಗ್ಯಾಸ್ ಪ್ರಾವಿಷನ್ಗೆ ಕೊಟ್ಟಿರುವಂತಹ ಜಾಗ ವಿತ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ನಮ್ಗೊಂದು ಆಫೀಸ್ ರೂಮ್ ಬೇಕು, ಕೆಳಗಡೆ ನಮಗೆ 1 BHK ಬೇಕು, ಇಲ್ಲ 1 RK ಬೇಕು ಅಂದ್ರೆ ಈ ಪೋರ್ಷನ್ ಏನು ನಮಗೆ ಬೀಮ್ ಕಾಣಿಸ್ತಿದಿಲ್ಲ, ಈ ಬೀಮ್ಗೆ ಜಸ್ಟ್ ಒಂದು ವಾಲ್ ಹಾಕೊಂಡು ಒಂದು ಡೋರು ಒಂದು ವಿಂಡೋ ಇಟ್ಕೊಂಡ್ರೆ ಆ ಪೋರ್ಷನ್ ಅಲ್ಲಿ ನಾವು 1 RK ಅಂದ್ರೆ 1 BHK ಕೂಡ ನಾವು ಮಾಡ್ಕೋಬಹುದು. ಆ ತರ ವ್ಯವಸ್ಥೆ ಇದೆ. ಇನ್ ಕೇಸ್ ಏನಾದ್ರು ನಮ್ಗೊಂದು ಸ್ಟುಡಿಯೋ ರೂಮ್ ಕೂಡ ಬೇಕು ಅಂದ್ರೂ ಕೂಡ ನಾವು ಈ ಪೋರ್ಷನ್ ನಾವು ಬಿಲ್ಡ್ ಮಾಡ್ಕೊಬಹುದು. ಆ ಸ್ಪೇಸ್ ಈ ಪೋರ್ಷನ್ ಅಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಕಾರ್ ಪಾರ್ಕಿಂಗ್ ಗೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೇಷಿಯಸ್ ಆಗಿ 2 ಕಾರ್ಗಳ ಜೊತೆಗೆ 4ರಿಂದ 5 2 ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ಜಾಗ ಈ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲೇಔಟ್ ಅಲ್ಲಿ ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇದೆ. ಕನಕಪುರ ಮೆಟ್ರೋ ಸ್ಟೇಷನ್ ಅಂದ್ರೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, KSIT ಕಾಲೇಜ್ಗಳ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಬರುವಂತದ್ದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, BD ಪ್ರಾಪರ್ಟಿ ಈ ಮನೆ ಆಗಿದೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ ಕೇಸ್ ಏನಿದೆ ಇದು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು ವಿತ್ ಲಪತ್ರ ಗ್ರಾನೈಟ್. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಆಪೋಸಿಟ್ ಅಲ್ಲಿ ನಮಗೆ ಈ ಪೋರ್ಷನ್ ಏನಿದೆ ವಾಲ್ಗೆ ಡಿಸೈನ್ ವರ್ಕ್ ಅಂಡ್ ಮೇಂಟೆನೆನ್ಸ್ ವರ್ಕ್ಗೋಸ್ಕರ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸು ಯಾವ ತರ ಇದೆ ಅಂದ್ರೆ ದೊಡ್ಡದಾಗಿರುವಂತಹ ಬೀರು ಕೂಡ ತಗೊಂಡು ಹೋಗ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಜಾಗ ಇದು. ಅಂದ್ರೆ ದೊಡ್ಡ ದೊಡ್ಡ ಸೋಫಾ ಆಗ್ಲಿ, ದೊಡ್ಡ ದೊಡ್ಡ ಬೀರುಗಳಾಗ್ಲಿ ಆರಾಮಾಗಿ ನಾವು ಟರ್ನ್ ಮಾಡ್ಬೋದು. ಈ ಜಾಗ ಯಾವುದೇ ರೀತಿ ಟಚ್ ಆಗಲ್ಲ, ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸು ತುಂಬಾ ವೈಲ್ಡ್ ಆಗಿದೆ. 45 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಎಂಟ್ರೆನ್ಸ್ ಅಲ್ಲಿ ನಮಗೆ ವೆಂಟಿಲೇಷನ್ ಇದೆ. ಟಫಾನ್ ಗ್ಲಾಸ್, SS ವರ್ಕ್ ನಮ್ಗೆ ಅದು ರೋಡ್ ಸೈಡ್ ಬರುವಂತಹ ವೆಂಟಿಲೇಷನ್. ಈಸ್ಟ್ ಡೋರ್ ಬರುತ್ತೆ. ಬೋತ್ ಸೈಡ್ ವಾಲ್ಗಳಿಗೆ ನಮಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿ ಬಿಟ್ಟಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರೇ, ಈಗ ಎಕ್ಸಾಕ್ಟ್ ಮೈನ್ ಡೋರ್ ಎದುರುಗಡೆ ನಿಂತಿದ್ದೀನಿ. ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ದೇವ್ರ ಮೂಲೆಯಲ್ಲಿ ನಾನು ನಿಂತಿರುವಂತದ್ದು. ದೇವ್ರ ಮೂಲೆಗೆ ಎಕ್ಸಾಕ್ಟ್ ನಮಗೆ ಮೈನ್ ಡೋರ್ ಪ್ರಾವಿಷನ್ ಮಾಡಿದ್ದಾರೆ. ಡಿಸೈನ್ ನೋಡೋದ್ರಲ್ಲ ಯಾವ ತರ ಕೊಟ್ಟಿದ್ದಾರೆ ಮೈನ್ ಡೋರ್. ಹಾಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಹೆವಿ ಗೇಜ್ ಅಲ್ಲಿ ಡೋರ್ ಇದೆ. ಜೊತೆಗೆ ಹೆವಿ ಗೇಜ್ ಅಲ್ಲಿ ಇರುವಂತಹ ಅಂದ್ರೆ 4x9 ಅಲ್ಲಿ ಬರುವಂತಹ ವಾಸ್ಕಾಲ್ ಸೈಜ್ ಇದು ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ನನ್ನ ಕೈ ನೋಡಿದ್ರಲ್ಲ ಇಷ್ಟುವರೆಗೂ ಬರುತ್ತೆ. ಇಷ್ಟು ಸೈಜ್ ಅಲ್ಲಿ ನಮಗೆ ಟೀ ಕುಡ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಸಾರಿ, ಟೀ ಕುಡ್ ಡೋರೇ ಇದು. ಜೊತೆಗೆ SS ರಾಡು. ಇಲ್ಲಿ ನಮಗೊಂದು ಗ್ಲಾಸ್ ಬರುತ್ತೆ, ಅದು ನಮಗೆ ಫಿಕ್ಸ್ಡ್ ಗ್ಲಾಸ್ ಬರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇ ವೆಂಟಿಲೇಷನ್ಗೆ ಫಿಕ್ಸ್ಡ್ ಗ್ಲಾಸ್ ಅನ್ನು ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ಡೋರ್ ಮಾತ್ರ ಲವ್ಲಿ ಆಗಿದೆ, ಸಿಂಪಲ್ ಆಗಿದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ನ ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇನೆ ಈ ಫುಲ್ಲು ಏನೇನೆ ನಮಗೆ ಬಾರ್ಡರ್ ಏನೋ ಚೌಕಾಕಾರದಲ್ಲಿ ಏನು ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ಮಾಡಿದಾರಲ್ಲ, ಇದು ಫುಲ್ಲು ನಮಗೆ ಇಂಟೀರಿಯರ್ ಅಲ್ಲೇ ಮಾಡಿರುವಂತದ್ದು. ಯಾವುದೇ ರೀತಿ 1.1% ಕೂಡ ನಮಗೆ POP ನ ಯೂಸ್ ಮಾಡಿಲ್ಲ. ಫುಲ್ಲು ಈ ಪೋರ್ಷನ್ ಫುಲ್ಲು ನಮಗೆ ಇಂಟೀರಿಯರ್ ಅಲ್ಲೇ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಏನು ಅಂದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು ಈ LED ಲೈಟ್ಗಳಿದೆಯಲ್ಲ, ಇದರಲ್ಲಿ ನಮಗೆ ವೈಟ್ ಲೈಟ್ ಕೂಡ ಇದೆ. ಜೊತೆಗೆ ಒಂದು ರೈನ್ಬೋ RGB ಕಲರ್ ಬರೋ ಲೈಟ್ ಕೂಡ ಇದೆ. ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ, ಇದು ನೋಡಿ
ಈ ಕಾರ್ನರು ಆ ಕಾರ್ನರಲ್ಲಿ 2 ಲೈಟಿಗೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ. RGB ಕಲರು, ಲೈಟ್ ಆಫ್ ಆಗಿದೆ, ವೈಟ್ ಲೈಟು ಆಫ್ ಮಾಡಿ ಆನ್ ಮಾಡಿದ್ರೆ RGB ಕಲರು, ಬ್ಲೂ, ಪಿಂಕ್ ಆ್ಯಂಡ್ ಗ್ರೀನ್ ಬರುತ್ತೆ. ಚೆನ್ನಾಗಿದೆ. ಅಂದರೆ ಲೈಟು ಕ್ವಾಲಿಟಿ ಹೇಳ್ತಾ ಇದ್ದೀನಿ, ಯಾವ ಥರ ಯೂಸ್ ಮಾಡಿದ್ದಾರೆ ಅಂತ. ತುಂಬ ಜನ ಏನು ಅಂದರೆ ಜಸ್ಟ್ ಒಂದು LED ಲೈಟ್ ತಂದು ಫಿಕ್ಸ್ ಮಾಡಿಬಿಡ್ತಾರೆ. ಬಟ್ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಪ್ರೀಮಿಯಮ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿದರೆ ಪ್ರೀಮಿಯಂ ಐಟಮ್ಸ್ಗಳನ್ನ ನಮಗೆ ಯೂಸ್ ಮಾಡಿರುವಂಥದ್ದು. GM ಬ್ರ್ಯಾಂಡ್ನ ಯೂಸ್ ಮಾಡಿದ್ದಾರೆ. ಸ್ವಿಚಸ್ಗಳು ಕೂಡ GM ಬ್ರ್ಯಾಂಡು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಈ ಥರ ಬ್ರ್ಯಾಂಡ್ ಏನು ಸ್ವಿಚಸ್ಗಳಿದ್ದಲ್ಲ ಲೀಶಾ ಕಂಪ್ನಿಲಿ ನೋಡಿರ್ತೀರ. ಈ ನನ್ನ ವಿಡಿಯೋ ನೋಡೋರು ಇನ್ ಕೇಸ್ ಮನೆಗಳನ್ನ ವಿಸಿಟ್ ಮಾಡಿರೋರಿಗೆ ನಮಗೆ ಗೊತ್ತಾಗುತ್ತೆ. ಲೀಶಾ ಬ್ರ್ಯಾಂಡಲ್ಲಿ ಈ ಥರ ಸ್ವಿಚಸ್ಗಳನ್ನ ಯೂಸ್ ಮಾಡಿದ್ದಾರೆ. ಇವರು GM ಅಲ್ಲೇ ಈ ಥರ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಪ್ರೀಮಿಯಮ್ ಆಗಿ ಬಂದಿದೆ. ಲೈಟಿಂಗ್ ಆಗಲಿ, ಇಂಟೀರಿಯರ್ ಡಿಸೈನು, ಇದೆಲ್ಲ ಏನು ನೋಡ್ತೀವಿ ಎಲ್ಲ ವೆನ್ನೀರ್ ಪಾಲಿಶಿಂಗ್ ಅಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು. ಇದು ಬ್ಯೂಟಿಫುಲ್ ಆಗಿ ಬಂದಿದೆ. ಇನ್ನು TV ಯೂನಿಟು ಅದು ಕೂಡ ನಮಗೆ ಇಂಟೀರಿಯರ್ ಡಿಸೈನು ವಿತ್ ವೆನ್ನೀರ್ ಪಾಲಿಶಿಂಗು. ಲುಕ್ಕು ನೋಡಿದ್ರೆ ಗೊತ್ತಾಗುತ್ತೆ, ಏನು ಮಾತಾಡೋ ಹಾಗೆ ಇಲ್ಲ. ಸ್ಟೋರೇಜು 2 ಥರ ಕೊಟ್ಟಿದ್ದಾರೆ. ಈ ಪೋರ್ಷನಲ್ಲಿ ನೋಡಿ, ಈ 2 ಡ್ರಾಯರ್ ಬಾಕ್ಸು, ಆ 2 ಡ್ರಾಯರ್ ಬಾಕ್ಸು, ಕೆಳಗಡೆ ಓಪನ್ ಆ್ಯಂಡ್ ಕ್ಲೋಸು, ಗ್ಲಾಸ್ ಪಾರ್ಟಿಷನ್ ಡೋರ್ ಕೊಟ್ಟಿದ್ದಾರಲ್ಲ. ಇಲ್ಲಿ ಬಂದ್ಬಿಟ್ಟು ನಾವು ಸೆಟಪ್ ಬಾಕ್ಸ್ಗಳನ್ನ ಇಟ್ಕೊಳ್ಳೋಕೆ ವಿತ್ ವೈರ್ ವರ್ಕು ಕೂಡ ಒಳಗಡೆ ಕಂಪ್ಲೀಟ್ ಆಗಿದೆ. ಇನ್ನು TV ಬಗ್ಗೆ ಮೌಂಟ್ ಮಾಡ್ಕೊಳ್ಳೋದಾದ್ರೆ ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಈ TV ಯೂನಿಟ್ನ ಬಿಲ್ಡ್ ಮಾಡಿದ್ದಾರೆ. ಇದೆಲ್ಲ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು. ಫುಲ್ ವೆನ್ನೀರಲ್ಲೇ ನಮಗೆ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ನೋಡಿ, ಸ್ಟೇರ್ ಕೇಸ್ಗೆ ವಿತ್ ಫ್ರೇಮ್ ವರ್ಕ್ ಅಲ್ಲೇ ನಮಗೆ ವೆನ್ನೀರ್ ಶೀಟ್ ಅಲ್ಲೇ ಕಂಪ್ಲೀಟ್ ಮಾಡಿ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂಥದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಈ ಸ್ಪೇಸ್ ಇದೆಯಲ್ಲ, ಇದೆಲ್ಲ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಹ್ಯಾಂಡಲ್ಗಳು ಕಾಣಿಸ್ತಿದೆಯಲ್ಲ, ಸ್ಟೋರೇಜ್ ಬರುತ್ತೆ. ಈ ಓಪನ್ ಸ್ಪೇಸ್ ಅಲ್ಲಿ ಏನಾದರೂ ನಾವು ಕರೆಕ್ಟಾಗಿ ಮೆಷರ್ಮೆಂಟ್ ತಕ್ಕನಾಗ ಒಂದು ಅಕ್ವೇರಿಯಂ ಮಾಡ್ಕೊಂಡು ಇಟ್ಕೊಂಡ್ರೆ, ಜಸ್ಟ್ ಒಂದು ವ್ಯೂ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲೊಂದು ಅಕ್ವೇರಿಯಂ ಇದೆ, ನಾವು ಈ ಕಡೆ ಕೂತಿದ್ದೀವಿ ಅಂದರೆ ಅದು ಹೆಂಗೆ ಕಾಣಿಸುತ್ತೆ ಅಂತ ನೋಡ್ಬೋದು. ಸಖತ್ತಾಗಿ ಕಾಣಿಸುತ್ತೆ. ಮನೆಗೆ ತುಂಬ ಮೇನ್ ಅಟ್ರಾಕ್ಟಿವ್ ಬರೋದು ಈ ಅಕ್ವೇರಿಯಂ ಸ್ಪೇಸೇ. ಅದಕ್ಕೋಸ್ಕರ ನಮಗೆ ಜಾಗ ಕೊಟ್ಟಿದ್ದಾರೆ, ವಿತ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಅಲ್ಲಿ ನಮಗೆ ಬಬಲ್ಸ್ ಥರ ಏನಾದರೂ ಬೇಕು ಅಂದರೆ ಮಿಷಿನ್ ವರ್ಕ್ ಆಗೋದಕ್ಕೆ ಪಾಯಿಂಟ್ ಕೂಡ ಪಕ್ಕದಲ್ಲೇ ಒಂದು ಪ್ರಾವಿಷನ್ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ಈ ಪೊಸಿಷನ್ ಎಲ್ಲಾದ್ರೂ ಬೇಕು ಅಂದರೆ ಒಂದು ಡೈನಿಂಗ್ ಏರಿಯಾ ಥರ ನಾವು ಯೂಸ್ ಮಾಡ್ಕೊಬೋದು. ಒಂದು 4 ಸೀಟ್ ಡೈನಿಂಗ್ ಏರಿಯಲ್ಲಿ ಯೂಸ್ ಮಾಡ್ಕೊಬೋದು. ಇನ್ನು ಹಾಲ್ಗೂ ಮತ್ತು ಕಿಚನ್ಗೆ ಈ ಥರ ಒಂದು ಪಾರ್ಟಿಷನ್ ಥರ ಮಾಡಿದ್ದಾರೆ, ಒಂದು ಆರ್ಚ್ ಟೈಪಲ್ಲಿ. ಇದು ಫುಲ್ಲು ನಮಗೆ ವೆನ್ನೀರ್ ಟೀಕುಡ್ ಫಿನಿಶಿಂಗ್ ಇರುವಂತಹ ವರ್ಕೆ ನೋಡ್ಬೋದು. ಇದೆಲ್ಲ ಬಂದ್ಬಿಟ್ಟು ನಮಗೆ ಲೇಸರ್ ಕಟ್ಟಿಂಗು, CNC ಕಟ್ಟಿಂಗಲ್ಲಿ ಮಾಡಿರುವಂಥದ್ದು. ಈ ಪೋರ್ಷನ್ ಫುಲ್ಲು ಚೆನ್ನಾಗಿದೆ. ಇನ್ನು ಪೂಜಾ ಮನೆ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು. ಆ ಥರ ಈ ಪೂಜಾ ಮನೆಗೆ ಬಿಲ್ಡ್ ಮಾಡಿದ್ದಾರೆ. ಅಲ್ಲಿ ನಮಗೆ ಗ್ರಾನೈಟ್ ಸ್ಲಾಬ್, ಕೆಳಗಡೆ ಸ್ಲೈಡಿಂಗ್ ಅಲ್ಲಿ ವಿತ್ ಸ್ಟೋರೇಜು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಾ ಟೈಲ್ಸ್, ಸೆಂಟ್ರಲ್ಲಿ ಬಾರ್ಡರ್ ಕೂಡ ನಮಗೆ ಒಂದು ಗ್ರಾನೈಟ್ ನ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡಿ, ಇಲ್ಲಿ POP ವರ್ಕೆ ವಿತ್ LED ಲೈಟು. ಇದೇ ತರ ಸೀಲಿಂಗ್ ಅಲ್ಲಿ ಇಲ್ಲೂ ಕೂಡ ನಮಗೆ ಡಿಸೈನ್ ಮಾಡಿದ್ದಾರೆ ನೋಡಿ ಪೂಜಾ ಮನೆ ಮೇಲೆ. ಚೆನ್ನಾಗಿದೆಲ್ಲ, ಸಕ್ಕತ್ತಾಗಿದೆ. ಹಾಗೆ ಫ್ರೇಮ್ ವರ್ಕು, ಟಫಾನ್ ಗ್ಲಾಸು ವಿತ್ ಬಟನ್ಸು ವಿತ್ ಟೀಕುಡ್ ಫ್ರೇಮ್ ಬರುತ್ತೆ ನಮಗೆ. ವಿತ್ ಹ್ಯಾಂಡಲ್ಸ್ ಎಲ್ಲ ನಮಗೆ ಗ್ಲಾಸೇ ಕೊಟ್ಟಿದ್ದಾರೆ. ಪೂಜಾ ಮನೆ ಸ್ಪೇಷಿಯಸ್ ಆಗಿದೆ. ಒಬ್ರು ಕುತ್ಕೊಂಡು ಕ್ಲೀನಾಗಿ ನೆಮ್ಮದಿಯಾಗಿ ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವುಡ್ಡು ಎಲ್ಲ ಟೀಕುಡ್ ಬರುತ್ತೆ, ಮೇಲ್ಗಡೆ ಎಲ್ಲ ಟೀಕುಡ್ ಫಿನಿಶಿಂಗ್ ಇರುವಂತಹ ಇಂಟೀರಿಯರ್ ವರ್ಕ್ ನಮಗೆ ಮಾಡಿರುವಂಥದ್ದು. ಈ ಆಂಗಲ್ ಇಂದ ನಾವು ಲಿವಿಂಗ್ ರೂಮ್ನ ನೋಡಿದ್ರೆ ಸ್ಪೇಷಿಯಸ್ ಆಗಿ ಹಾಕೊಳ್ತೀವಿ. ಸೋಫಾ ಇಲ್ಲಿ, ಟೀ ಟೇಬಲ್ ಇಟ್ಕೊಳ್ತೀವಿ, ಓಡಾಡೋಕ್ಕೆ ಇಲ್ಲಿ ಜಾಗ ಇರುತ್ತೆ. ನೋಡಿದ್ರಲ್ಲ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳೋದೊಂದು ಬಿಟ್ಟೆ, ಇದು ಏನು SS ವರ್ಕ್ ಇದೆಯಲ್ಲ, ಇದು ನೋಡಿ SS ವಿತ್ ಅಕ್ರಾಲಿಕ್ನ ಯೂಸ್ ಮಾಡಿರುವಂತಹ ಮೆಟೀರಿಯಲ್ನ ಇದನ್ನ ಯೂಸ್ ಮಾಡಿದ್ದಾರೆ. ಪಿಲ್ಲರ್ಗಳು ಸೇಮ್ ಇಲ್ಲಿಂದ ನಿಮಗೆ ಟಾಪ್ ವರ್ಗೂ ಕೂಡ ಪಿಲ್ಲರ್ಗಳು ಯೂಸ್ ಮಾಡಿರೋದಲ್ಲ, ಅಕ್ರಾಲಿಕ್ ಪಿಲ್ಲರ್ಗಳೇ ನಿಮಗೆ ಯೂಸ್ ಮಾಡಿರುವಂಥದ್ದು. ಎಕ್ಸಾಕ್ಟ್ ಆಗಿ ನಾನೀಗ ಕಿಚನ್ ಅಲ್ಲಿ ಇದ್ದೀನಿ. ಕಿಚನ್ ನ ನೋಡ್ಬೋದು, ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಲಾಫ್ಟ್ ವರ್ಕು ವಿತ್ ಸ್ಟೋರೇಜು ವಿತ್ ಹ್ಯಾಂಡಲ್ಗಳನ್ನ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕು, LED ಲೈಟ್ ವರ್ಕು ಕೂಡ ನಮಗೆ ಕೊಟ್ಟಿರುವಂಥದ್ದು. ಇನ್ನು ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಗ್ಲಾಸ್ ಡೋರ್ ಇರುವಂತಹ ಇಂಟೀರಿಯರ್ ಡಿಸೈನ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ವಾಲ್ಗಳ ಮೇಂಟೆನೆನ್ಸ್ಗೋಸ್ಕರ ಬ್ಲೂ ಶೇಡ್ ಅಲ್ಲಿ ಇರುವಂತಹ ಒಂದು ವೆಟ್ರೋಫಾ ಟೈಲ್ಸ್ ನ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಕೆಳಗಡೆ ಈ ಸ್ಲ್ಯಾಬ್ ಫುಲ್ ನಮಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ಗಳು ಇಟ್ಕೊಳ್ಳೋಕೆ ಜಾಗ ಆಯಿತು. ಈ ಪೋರ್ಷನ್ ಅಲ್ಲಿ ಬ್ಯಾಸ್ಕೆಟ್ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ 3 ಬ್ಯಾಸ್ಕೆಟ್, ಇಲ್ಲಿ 3 ಬ್ಯಾಸ್ಕೆಟ್, ಇದು ಬಂದು ನಮಗೆ SS ಬ್ಯಾಸ್ಕೆಟ್. ಓಕೆ, ಇದು ಕೂಡ ನಮಗೆ ಪ್ಯಾಂಟ ಥರನೇ ಕೊಟ್ಟಿರುವಂಥದ್ದು ವಿತ್ ಸ್ಟೋರೇಜು. ಫುಲ್ಲು ಎಲ್ಲ ಸಾಫ್ಟ್ ಕ್ಲೋಸಿಂಗ್ನ ಯೂಸ್ ಮಾಡಿದ್ದಾರೆ. ಇದು ವುಡ್ಡು,
ಇದು SS ಅಲ್ಲಿ ಕಂಪ್ಲೀಟ್ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ನಮಗೆ ಮ್ಯಾಜಿಕ್ ಟ್ರೇ ಬಾಕ್ಸ್ ಕೂಡ ಇದೆ. ಇಲ್ಲಿ ನೋಡಿ, ಮ್ಯಾಜಿಕ್ ಟ್ರೇ ಬಾಕ್ಸ್ ಕೂಡ ನಮಗೆ ಇರುವಂಥದ್ದು. ಟೋಟಲ್ ನಮಗೆ 2 ಫ್ರೇಮ್ಗಳು ಬರುತ್ತೆ. ಮೇಲ್ಗಡೆ ಒಂದು ಫ್ರೇಮು, ಕೆಳಗಡೆ ಒಂದು ಫ್ರೇಮು. ಮ್ಯಾಜಿಕ್ ಟ್ರೇ ಬಾಕ್ಸು, ಈ ಪೋರ್ಷನ್ ಫುಲ್ಲು ನಮಗೆ ಒಳಗಡೆ ಸ್ಟೋರೇಜ್ಗಳು ಕೊಟ್ಟಿದ್ದಾರೆ. ಸಿಂಕ್ ಇಲ್ಲಿ ಬರುತ್ತೆ, ಚಿಮ್ಮಿ ಇಲ್ಲಿ ಬರುತ್ತೆ. ಆಕ್ವಾಗಾರ್ಡ್ಗೂ ಕೂಡ ನಮಗೆ ಪ್ರಾವಿಷನ್ ಅಲ್ಲಿ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ನೀಟಾಗಿ ಯೂಸ್ ಮಾಡಿರುವಂತಹ ಕಿಚನ್ ಈಗ ಲವ್ಲಿ ಆಗಿದೆ. ಇನ್ನು ಈ ಪೋರ್ಷನಲ್ಲಿ ನೋಡ್ಬೋದು, ಡೈನಿಂಗ್ ಸೆಟಪ್ಗೆ ಏನಾದರೂ ಬೇಕಾಗಿರುವಂತಹ ಐಟಮ್ಗಳನ್ನ ವಿತ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಲಾಫ್ಟು, ಗ್ಲಾಸ್ ಡೋರ್ಗಳು, ಜೊತೆಗೆ ಈ ಪೋರ್ಷನ್ ಒಂದು ಪ್ಯಾಂಟ್ರಿ ನೋಡೋದ್ರಲ್ಲ, ಸ್ಟೋರೇಜ್ಗಳು ಎಷ್ಟಿದೆ ಅಂತ. ಈ ಪೋರ್ಷನ್ ಒಂದು ಹ್ಯಾಂಡ್ ವಾಶು, ಆ ಪೋರ್ಷನ್ ಒಂದು ಓವೆನ್ನು. ಇಲ್ಲ ನಾವು ಹಾಗೆ ಬಿಡ್ತೀವಿ ಅಂದರೆ ಹಾಗೆ ಬಿಡ್ಬೋದು. ಎಸ್, ಹ್ಯಾಂಡ್ ವಾಶ್ಗೆ ಜಾಗ ಕೊಟ್ಟಿದ್ದಾರೆ, ಅಂದರೆ ಸೋರ್ಸ್ ಕೊಟ್ಟಿದ್ದಾರೆ. ಮನೆಗೆ ಬರೋರಿಗೆ ಏನಾದರೂ ಹ್ಯಾಂಡ್ ವಾಶ್ ಬೇಕು ಅಂದರೆ ನಾವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಮಿಕ್ಸಿ, ಗ್ರೈಂಡರ್ ಆ್ಯಂಡ್ ಓವೆನ್ ಅಂಥದ್ದೇನೋ ಐಟಮ್ಸ್ಗಳನ್ನ ಏನಾದರೂ ಎಲ್ ಶೇಪಲ್ಲಿ ಇಟ್ಕೊಳ್ತೀವಿ ಅಂದರೆ ಇಟ್ಕೋಬೋದು. ಆ ಲಾಫ್ಟ್ ನೋಡಿದ್ರಲ್ಲ, ಇಲ್ಲಿಂದ ಇಲ್ಲಿವರೆಗೂ ಲಾಫ್ಟು, ಇಲ್ಲಿಂದ ಇಲ್ಲಿವರೆಗೂ ಲಾಫ್ಟು, ಫುಲ್ಲು ಲಾಫ್ಟ್ಗಳು ಬರುತ್ತೆ. ತುಂಬ ಕೊಟ್ಟಿದ್ದಾರೆ. ಸ್ಟೋರೇಜ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ನಿನ್ನ ಮಾಮೂಲಿ ಯುಟಿಲಿಟಿ ಹಿಂದೆಗಡೆ ನೋಡಿ ಗೃಹ ಪ್ರವೇಶ ಆಗ್ತಾ ಇದೆ. ಯುಟಿಲಿಟಿ ಸ್ಪೇಸು, ಟೈಲ್ಸ್ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಸೇಫ್ಟಿ ವೈಸಲ್ಲಿ ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಯುಟಿಲಿಟಿ ಬ್ಯಾಕ್ ಸೈಡಲ್ಲಿ ಒಂದು ಕಾಮನ್ ಬಾತ್ರೂಮ್, ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಾಮೋಡ್ ಒಂದು ಬರುತ್ತೆ. ಔಟ್ಲೆಟು ಇನ್ಲೆಟ್ ಎಲ್ಲ ಇಲ್ಲಿದೆ. ಇದು ಕಾಮನ್ ಟಾಯ್ಲೆಟ್. ಇದು ಬಟ್ ಮನೆ ಮಾತ್ರ ಲವ್ಲಿ ಆಗಿದೆ ಅಂತ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಮನೆ. ಓಕೆ, ವಿತ್ ಸ್ಟೇರ್ಕೇಸ್ಗೆ ಫುಟ್ಲೈಟ್ ಕೂಡ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ ಆಟೋಮೆಟಿಕ್ ಫುಟ್ಲೈಟು. ಸ್ವಿಚ್ ಆನ್ ಮಾಡಿದ ತಕ್ಷಣ ಆನ್ ಆಗಿ ಆಫ್ ಆಯಿತು, ನಾವು ಹೋಗ್ತಾ ಇದ್ರೆ ಆನ್ ಆಗುತ್ತೆ. ಇದು ಫಸ್ಟ್ ಫ್ಲೋರಲ್ಲಿ ಬರುವಂತಹ ಅಕಾಮಡೇಷನ್. ಇದು ನೋಡಿದ್ರಲ್ಲ, ಇದು ನೋಡಿ ಆನ್ ಆಗಿಲ್ಲ ನೋಡಿ. ಆಟೋಮೆಟಿಕ್ ಸೆನ್ಸರ್ ಇರುವಂತಹ ಫುಟ್ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ. ಇನ್ನ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಡುತ್ತೆ ಬ್ಯೂಟಿಫುಲ್ ಆಗಿರುವಂತಹ POP ಡಿಸೈನ್ ವರ್ಕ್ ವಿತ್ ಸ್ಟಡಿ ಯೂನಿಟ್. ಆರಾಮಾಗಿ ಒಂದು ಡೆಸ್ಕ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಬೋದು, ಅಷ್ಟು ಜಾಗ ಇದೆ. ಇನ್ನು ಬುಕ್ಗಳು ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಸೌತ್ ವೆಸ್ಟ್ ಕಾರ್ನರ್ ಕುಬೇರದ ಮೂಲೆ, ಆ ಮೂಲೆಯಲ್ಲಿ ನಾವು ನೋಡ್ತಾ ಇದೀವಿ ಮಾಸ್ಟರ್ ಬೆಡ್ರೂಮು. ಕಾಟ್ ಇದ್ರು ಕೂಡ ಓಡಾಡಕ್ಕೆ ಜಾಗ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಆಲ್ರೆಡಿ ರೆಡಿ ಇದೆ. ಕಾಟ್ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ಗೆ. ಇನ್ನು ವಾರ್ಡ್ರೋಬ್ ಬಂದ್ಬಿಟ್ಟು ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಟಿವಿ ಯೂನಿಟ್, ಆರಾಮಾಗಿ ಒಂದು 64 ಇಂಚಸ್ ಟಿವಿ ಕೂಡ ಹಾಕೊಂಡು ನೋಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಬೆಡ್ರೂಮ್ ಅಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋಗಳು. ಡ್ರೆಸ್ಸಿಂಗ್ ಏರಿಯಾ, ಮಿರರು, ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್, ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ವಿಂಡೋ ಬಂದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡು ವಿತ್ ಡ್ರೈ ವಾಟರ್, ಹ್ಯಾಂಡ್ ವಾಶ್, ಪ್ರತಿಯೊಂದು ವ್ಯವಸ್ಥೆನ ಮಾಡಿದ್ದಾರೆ. ಬಾತ್ರೂಮ್ ಫ್ರೇಮ್ ಬಂದು ಕೂಡ ನಮಗೆ ಟೀಕ್ವುಡ್ ಬರುತ್ತೆ. ಫ್ಲಶ್ ಡೋರ್ ನ ಯೂಸ್ ಮಾಡಿರುವಂತದ್ದು. ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಾಟರ್ ಪ್ರೂಫ್ ಇದೆ. ಕಾಟ್ ಇದ್ರು ಕೂಡ ಎಷ್ಟು ಜಾಗ ಇದೆ ನೋಡೋದಲ್ಲ, ಒದ್ದಾಡ್ಬೋದು, ಅಷ್ಟು ಜಾಗ ಇದೆ. ಚೆನ್ನಾಗಿದೆ ಮನೆ ಮಾತ್ರ. ಮನೆ ಅಲ್ಲ, ಲೊಕೇಶನ್ ಅಲ್ಟಿಮೇಟ್ ಕಂಡ್ರೆ, ಅಲ್ಟಿಮೇಟ್ ಲೊಕೇಶನ್. ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮ್ಗಿರೋದೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಒಂದು ಊಹೆ ಆಗಿರುತ್ತೆ, ಈ ಸ್ಪೇಸ್ ಅಲ್ಲಿ ನಾವು ಇಷ್ಟು ಯೂಸ್ ಮಾಡ್ಬೋದು, ಕಾಟ್ ಹಾಕೊಂಡ್ರು ಕೂಡ ಇಷ್ಟು ಜಾಗ ಓಡಾಡೋಕೆ ಜಾಗ ಸಿಗುತ್ತೆ ಅಂತ ಒಂದು ಊಹೆ ಮಾಡ್ಬೋದು. ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡೋಕೆ ಜಾಗ ಇದೆ. ಆಮೇಲೆ ರೋಡ್ ಸೈಡ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರೋದ್ರಿಂದ ವಿತ್ ಬಾಲ್ಕನಿಗೆ ಪ್ರಾವಿಷನ್ ಮಾಡಿದರೆ. ವಿಂಡೋ ಬಂದ್ಬಿಟ್ಟು ಟೀಕ್ವುಡ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡಿಸೈನ್ ಆಗಿರುವಂತಹ ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ. ನಮ್ಗೆ ಸ್ವಲ್ಪ ಹಾರ್ಶ್ ಆಯ್ತು ಅಂದ್ರೆ ನಾವು ಆಫ್ ಮಾಡ್ಕೊಬೋದು. ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಹಿಡನ್ ಬಾತ್ರೂಮ್, ಗ್ಲಾಸ್ ಇದೆ. ಪೋರ್ಷನ್ ಅಲ್ಲಿ ಗ್ಲಾಸ್, ಡ್ರೆಸ್ಸಿಂಗ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್.
ಬಾತ್ರೂಮ್ ಈ ತರ ಇದೆ. ಏನು ಎಕ್ಸ್ಪ್ಲೇನ್ ಏನು ಮಾಡೋದಿಲ್ಲ, ಓಕೆ ಒಂದಿಲ್ಲ. ಮಾಮೂಲಿ ಸೇಮ್ ಎಲ್ಲ ಬಾತ್ರೂಮ್ ಎಲ್ಲ ಮನೆಗಳಿಗೆ ಏನು ಯೂಸ್ ಮಾಡಿರ್ತಾರಲ್ಲ ಸೇಮ್. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟ್ರು, ಟಾಪ್ ಟು ಬಾಟಮ್, ಗ್ಲಾಸ್ ಫಿನಿಶಿಂಗ್ ಟೈಲ್ಸು. ಈಗ ಬಾಲ್ಕನಿದಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು 99.99% ಅಂತ ಹೇಳಿದ್ನಲ್ಲ, ಅಷ್ಟು ಜಾಗ ಇರುವಂತಹ ಮನೆಗಳು ನೋಡಿ ಎಷ್ಟಿದೆ ನೋಡೋದ ಮನೆಗಳು. ಇಷ್ಟೇ ಇದೆ ಎಲ್ಲ, ಪ್ರತಿಯೊಂದು ರೋಡಲ್ಲೂ ನಿಮ್ಗೆ ಇಷ್ಟು ಮನೆಗಳಿದೆ. ನಿಮ್ಗೆ ಏನು ಎಲ್ಲ ಕಾಡು ಗಿಡ ಅಂತ ಏನಿಲ್ಲ, ಸಿಟಿನೇ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಮನೆ ಸಿಗ್ತಾ ಇರುವಂತದ್ದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್, 2 ಅಟ್ಯಾಚ್ ಬಾತ್ರೂಮ್. ಈ ಪೋರ್ಷನ್ ಅಲ್ಲಿ ನೋಡೋದಲ್ಲ ವೀಕ್ಷಕರೇ, SS ವರ್ಕ್ ಹಾಕಿದ್ದಾರೆ ವಿತ್ ಟಫನ್ ಗ್ಲಾಸ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಅಕ್ರಾಲಿಕ್ ಪಿಲ್ಲರ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ SS ಸ್ಕ್ವೇರ್ ಆಗಿರುವಂತಹ ರಾಡ್ನಿಂಗ್ ಯೂಸ್ ಮಾಡಿರುವಂತದ್ದು. ವಿತ್ ಗ್ಲಾಸ್ ಪಾರ್ಟಿಷನ್ ಇದೆ ಇಲ್ಲಿ. ಫುಟ್ಲೈಟ್ ಎಲ್ಲ ಆಟೋಮೆಟಿಕ್ ದುಡ್ಡು ಅಂತ ಆನ್ ಆಗ್ತಾ ಇದೆ. ಚೆನ್ನಾಗಿದೆ, ಖುಷಿ ಆಗುತ್ತೆ ನೋಡಿದ್ರೆ. ಈ ತರ ಮನೆ ನೋಡಿದ್ರೆ ನಮಗೂ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸಖತ್ತಾಗಿದೆ, ಅಲ್ಟಿಮೇಟ್. ಇಲ್ಲೂ ಕೂಡ ನಮ್ಗೊಂದು ಸ್ಟಡಿ ಯೂನಿಟ್ ಅನ್ನು ಕೊಟ್ಟಿದ್ದಾರೆ. ಟೋಟಲ್ ನಮಗೆ 2 ಸ್ಟಡಿ ಯೂನಿಟ್ ಬರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ 2 ಸ್ಟಡಿ ಯೂನಿಟ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಇನ್ನೊಂದು ಅಂದ್ರೆ 3ನೇ ಮಾಸ್ಟರ್ ಬೆಡ್ರೂಮು. ಸೌತ್ ವೆಸ್ಟ್ ಕುಬೇರಮೂಲಲ್ಲಿ ಇದು 2ನೇ ಮಾಸ್ಟರ್ ಬೆಡ್ರೂಮ್. ಸೇಮ್ ಕಿಂಗ್ ಸೈಜ್ ಕಾಟು, ಬ್ಯಾಕ್ ಗ್ರೌಂಡ್ ಅಲ್ಲಿ 2 ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಅಂಡ್ ಸೀಲಿಂಗ್ ಅಲ್ಲಿ ನೋಡಿದ್ರಲ್ಲ ಸ್ವಲ್ಪ ಕೆಲಸಗಳು ಮಾಡಿದ್ದಾರೆ. POP ಕೂಡ ಬೇಕಾಗಿರ್ಲಿಲ್ಲ, ಬಟ್ ಜಾಸ್ತಿನೇ ಕೆಲಸ ಮಾಡಿದ್ದಾರೆ. ವರ್ತು ಸಗದಾಗಿದೆ. POP ವರ್ಕು, LED ಲೈಟ್ಗಳು ವಿತ್ ಈ ಪೋರ್ಷನ್ ಅಲ್ಲಿ ನಮಗೆ TV ಯೂನಿಟು. ಬಟ್ ಇದೇನು ಅಂದ್ರೆ ನಮಗೆ ಬಾತ್ರೂಮ್ ದೊಡ್ಡದಾಗೆ ಬರುತ್ತೆ. ಪಾರ್ಟಿಷನ್ ಮಾಡ್ಕೊಬೋದು ನಾವು. ಇಲ್ಲಿ ನಮಗೆ ಪಾರ್ಟಿಷನ್ ಮಾಡ್ಕೊಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಡ್ರೈವೇಟ್ ವಾಲ್ ಮೌಂಟೆಡ್ ಕಮೋಡು ಆ ಪೋರ್ಷನ್ ಬರುತ್ತೆ. ಶವರ್ ಇಲ್ಲಿ ಬರುತ್ತೆ. ಈ ಶವರ್ ಪಕ್ಕದಲ್ಲಿ ನಾವು ಗ್ಲಾಸ್ ಹಾಕಿಸ್ಕೊಂಡ್ರೆ ಡ್ರೈ ಬೆಟ್ ಆಗುತ್ತೆ. ಹ್ಯಾಂಡ್ ವಾಶ್ ನಮಗೆ ಈ ಕಡೆ ಬರುತ್ತೆ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ಬೆಟರ್ ಫಟೈಲ್ಸ್ ನ ಈ ಬಾತ್ರೂಮ್ಗೆ ಯೂಸ್ ಮಾಡಿದ್ದಾರೆ. ಡ್ರೆಸ್ಸಿಂಗು ಇಲ್ಲಿ ಬರುತ್ತೆ, ಬಟ್ ಮಿರರ್ ಒಂದು ಹಾಕೊಡ್ಬೇಕು ಇಲ್ಲಿ. ಆಮೇಲೆ ವಾರ್ಡ್ರೋಬ್ ನೋಡಿದ್ರಲ್ಲ ಒಳಗಡೆ ನೋಡಿ ಪ್ರೊಫೈಲ್ ಲೈಟ್. ಓಕೆ ಸಾರಿ, ಡ್ರೆಸ್ಸಿಂಗ್ ಮಿರರ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಇದೆ. ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ವಾರ್ಡ್ರೋಬ್ ಅಲ್ಲಿ ಕೊಟ್ಟಿದ್ದಾರೆ. ಮಸ್ತ್ ಆಯ್ತು, ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಮಿರರ್ನ ಇಲ್ಲಿ ಕೊಟ್ಟಿಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮಿರರ್ನ ನೋಡಬಾರ್ದು ಅಂತಾರೆ ತುಂಬಾ ಜನ. ಆ ಪರ್ಪಸ್ಗೆ ಮಿರರ್ಗಳನ್ನೆಲ್ಲ ಹೈಡ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಪೋಸಿಟ್ ಅಲ್ಲಿ ಇರೋದೇ ನಮಗೆ ಸಿಟ್ಟಿಂಗ್ ಏರಿಯಾ. ಇನ್ ಕೇಸ್ ಬೇಕು ಅಂದ್ರೆ ಮಲ್ಟಿ ಪರ್ಪಸ್ ಕೂಡ ನಾವು ಯೂಸ್ ಮಾಡಬಹುದು. ಫ್ಲೋರಿಂಗು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗು WPC ವರ್ಕು ವಿತ್ ಫ್ಯಾನ್ಗೆಲ್ಲ ನಮಗೆ ಪ್ರೊವಿಷನ್ ಮಾಡಿ. LED ಲೈಟ್ ಕೂಡ ನಮಗೆ ಕೊಟ್ಟಿರುವಂಥದ್ದು. LED ಲೈಟ್ ನಾನು ಆಫ್ ಮಾಡಿದ್ದೀನಿ, ಯಾಕಂದ್ರೆ ಲೈಟ್ ಬ್ಲಿಂಕ್ ಆಗುತ್ತೆ. ಯಾಕಂದ್ರೆ ವೆಂಟಿಲೇಷನ್ ನಮಗೆ ತುಂಬಾ ಚೆನ್ನಾಗಿರೋದ್ರಿಂದ ಬ್ಲಿಂಕ್ ಆಗುತ್ತೆ. ಈ ತರ ಇದೆ. ಈ ಪೋರ್ಷನ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಇದೆ. ಪಾಯಿಂಟ್ ಇದೆ ಅಂದ್ರೆ ಪವರ್ ಸಪ್ಲೈ ಇದೆ. ಇನ್ಲೈಟ್ ಔಟ್ಲೆಟ್ ಏನೇನು ಕೊಟ್ಟಿಲ್ಲ. ಇನ್ ಕೇಸ್ ಒಳಗಡೆ ಇರ್ಬೋದೇನೋ ಗೊತ್ತಿಲ್ಲ. ಚೆನ್ನಾಗಿದೆ. ಇಲ್ಲ ನಮಗೆ ರೂಮೇ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಗ್ಲಾಸು, ಈ ಪೋರ್ಷನ್ ಒಂದು ಡೋರ್ ಹಾಕೊಂಡ್ಬಿಟ್ರೆ ಇದು ನಾವು ಆರಾಮಾಗಿ ಒಂದು ರೂಮ್ ತರ ನಾವು ಕನ್ಸಿಡರ್ ಮಾಡ್ಬೋದು. ನೋಡೋದ್ರಲ್ಲ ವೀಕ್ಷಕರೇ, ಔಟರ್ ಲೊಕೇಶನ್ ಈ ತರ ಇದೆ. ಫುಲ್ ಡೆವಲಪ್ಡ್ ಆಗಿರುವಂತಹ ಲೊಕೇಶನ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಚೆನ್ನಾಗಿ ಬಂದಿದೆ ಮನೆ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತದ್ದು. ಇದು ಬನ್ನಿ ಟೆರೆಸ್ ಹೋಗೋಣ. ಫುಟ್ಲೈಟ್ ಎಲ್ಲ ಫುಲ್ಲು ನಮಗೆ ಆಟೋಮೆಟಿಕ್ ಯೂಸ್ ಮಾಡಿದ್ದಾರೆ ಟೆರೆಸ್ ವರ್ಗೂ ಕೂಡ. ಮೇಲ್ಗಡೆ ದೊಡ್ಡದಾಗಿರುವಂತಹ ಸ್ಕೈಲೈಟು ವಿತ್ MS ಗ್ರಿಲ್ ವರ್ಕು ವಿತ್ ಟಫನ್ ಗ್ಲಾಸು. ಇದೊಂದು ಝೂಮರ್ ಗಿಲ್ಟ್ ಬೈಲ್ ಬಿಟ್ಟಿದ್ದಾರೆ. ಬೇಕು ಅಂದ್ರೆ ನಾವು ಲೈಟ್ ಹಾಕೊಬಹುದು. ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ರಲ್ಲ ಅಕ್ರಾಲಿಕ್ ಅಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು ಇಲ್ಲಿಗೆ ನಮ್ಗೆ ಎಂಡ್ ಆಗುತ್ತೆ. ವಿತ್ ಗ್ಲಾಸ್ ಪಾರ್ಟಿಷನ್ ವಿತ್ SS ವರ್ಕು ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಗೇಟ್ ಹೆವಿ ಆಗಿದೆ, ಯಾರು ಕೂಡ ನಮಗೆ ಮನೆಯೊಳಗಡೆ ಎಂಟರ್ ಆಗೋಕೆ ಆಗೋದಿಲ್ಲ. ಟೆರೆಸ್ ಅಲ್ಲಿ ಇದ್ದೀನಿ. ಈ ಪೊಸಿಷನ್ ಅಲ್ಲಿ ನೋಡಬಹುದು ಎಕ್ಸಾಕ್ಟ್ ಕುಬೇರ ಮೂಲೆಯಲ್ಲಿ ನಮಗೆ ಟ್ಯಾಂಕ್ ಕೊಟ್ಟಿದ್ದಾರೆ. ಟ್ಯಾಂಕ್ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ ಇದೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ನೋಡಬಹುದು ಬೆಟರ್ ಫಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಯೂಚರ್ಗೆ ಏನಾದ್ರು ನಾವು ಇದನ್ನ ಒಂದು ಗಾರ್ಡನ್ ಏರಿಯಾ ತರ ಇಲ್ಲ ಸಿಟ್ಟಿಂಗ್ ಏರಿಯಾ ತರ ಏನಾದ್ರು ನಾವು ಮಾಡ್ತೀವಿ ಅಂದ್ರೆ ಆರಾಮಾಗಿ ನಾವು ಪಾರ್ಟಿಷನ್ ಮಾಡ್ಕೋಬಹುದು. ಆ ತರ ಜಾಗ ಇದೆ.
ಸೋಲಾರ್ಗೆ ಈ ಪೋರ್ಷನ್ ಎಲ್ಲ ಪೈಪ್ ಬಿಟ್ಟಿರುವಂತದ್ದು. ಮಂಗ್ಳೂರ್ ಟೈಲ್ಸ್ ಏನೋ ನಾವು ಹಾಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಮಂಗ್ಳೂರ್ ಟೈಲ್ಸ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬರುತ್ತೆ ನಮಗೆ ಮೆಟ್ರೋ ಸ್ಟೇಷನ್. ಕನಕಪುರ ರೋಡ್ ಈ ಸೈಡ್ ಅಲ್ಲಿ ಬರುತ್ತೆ. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಅಲ್ಲಿ ಮಂತ್ರಿ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ ಅದು ಬಂದು ನಮಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಅಂಡ್ KSIT ಕಾಲೇಜ್ ಎಲ್ಲ ನಮಗೆ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಇದು BDO ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರು. ಈ ಪ್ರಾಪರ್ಟಿದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ನೀವು ವಿಡಿಯೋ ನೋಡೋಕ್ಕೂ ಮುಂಚೆ ಪ್ರೈಸ್ ನ ನೋಡ್ಕೊಂಡು ವಿಡಿಯೋ ಕೂಡ ನೀವು ನೋಡಬಹುದು. ಲಾಸ್ಟ್ ಅಲ್ಲಿ ನೋಡಿ ಅಂತ ಅಲ್ಲ, ಇನ್ ಕೇಸ್ ನಿಮ್ಮ ಬಜೆಟ್ ಏನಾದ್ರು ಬರ್ತದೆ ವಿಡಿಯೋನ ನೀವು ನೋಡ್ಬೋದು. ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡ್ಬಿಟ್ಟಿರ್ತೀನಿ. ಹಾಗೆ ಪ್ರಾಪರ್ಟಿ ಡೀಟೇಲ್ಸ್ ಕೂಡ ನಾನು ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ಹೋಗಿ ನೋಡ್ಬೋದು. ಇಲ್ಲ ಈ ಪ್ರಾಪರ್ಟಿ ನಾವು ಲೈವ್ ಆಗಿ ನೋಡ್ಬೇಕು, ಓನರ್ ಜೊತೆ ಮಾತಾಡ್ಬೇಕು, ಪ್ರಾಪರ್ಟಿನ ಒಂದ್ಸತಿ ವಿಸಿಟ್ ಮಾಡ್ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಹಾಗೆ ನೀವು ಟೆಕ್ಸ್ಟ್ ಕೂಡ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳು ಬೇಕು, ನಿಮ್ಮವ್ರ ಪ್ರಾಪರ್ಟಿಗಳನ್ನ ಏನಾದ್ರು ಮಾರಬೇಕು, ಇಲ್ಲ ರಿಯಲ್ ಎಸ್ಟೇಟ್ಗೆ ಪೇಪರ್ಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.